ದಯಮಾಡಿ ಬಿಡಿ ಬಿಡಿ ಹೊರಡಿ. ಮಿನಿಸ್ಟರ್ ಕಾರ್ಯಕ್ರಮ ಮುಗಿದಿದೆ. ಹಾಂ ಬಿಡಿ ಬಿಡಿ ಬಿಡ್ರಿ ಸರ್. ನೋಡಿ 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 ಹಾಗೆ ಹೋಯ್ತಲ್ಲ. ಹಾಂ ಸುಮ್ಮನ ಅಡ್ಡ ಒಂದು 21 ಒತ್ತಾಯಗಳನ್ನು ನಾವು ಈ ನನ್ನ ಭಾಷಣ ನಂತರವಾಗಿ ಸಬ್ಮಿಟ್ ಮಾಡಿದೆ. ಅವರ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳಿದೆ, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳಿದೆ. ಆ ಹಲವಾರು ವಿಚಾರಗಳಲ್ಲಿ ನಾನು ಅವರಲ್ಲಿ ನಮ್ಮೆಲ್ಲ ರಾಜ್ಯದ ತೆಲಂಗಾಣ, ತಮಿಳುನಾಡು, ಕೇರಳ, ಬಹುತೇಕ ಎಲ್ಲ ರಾಜ್ಯದ ಮುಖಂಡರುಗಳು, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ರೈತ ಮುಖಂಡರುಗಳು ಭಾಗವಹಿಸಿದ್ವಿ. ನಾವೆಲ್ಲ ಹೇಳೋದಷ್ಟೇ, ಇವತ್ತು ನಮ್ಮ ದಲೇವಾಲ ಅಂತಕ್ಕಂಥ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯ ಸಂಘಟನೆಯ ಮುಖಂಡರಂಥ ಜಗದೀಶ್ ಸಿಂಗ್ ದಲೇವಾಲ್ ಅವರು ಪಂಜಾಬ್ನ ಕನೂರಿ ಭಾಗದಲ್ಲಿ ಗಡಿನಲ್ಲಿ 24 ದಿವಸಗಳಿಂದ ಉಪವಾಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಉಪವಾಸ, ಅವರು ಬಹಳ ಮಹಾನ್ ವ್ಯಕ್ತಿ, ತುಂಬ ಮಹಾನ್ ವ್ಯಕ್ತಿ. ರೈತರು ಅಂತ ಹೇಳಿದ್ರೆ ಅವರು ನಮ್ಮ ಅಷ್ಟೊಂದು ಬಹಳ ಒಳ್ಳೆ ವ್ಯಕ್ತಿ. ಅಂಥ ವ್ಯಕ್ತಿಗಳು ನಮ್ಮೆಲ್ಲರಿಂದ ದೂರ ಆಗ್ತಕ್ಕಂಥದ್ದು ನಮ್ಗೆ ಯಾರು ಇಷ್ಟ ಇಲ್ಲ. ಅವ್ರನ್ನ ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ. ಸೋಮಣ್ಣವರು ಕೂಡ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ಕೃಷಿ ಸಚಿವರ ಗಮನವನ್ನು ಸೆಳೆದು ಅವ್ರ ಜೊತೆ ಮಾತುಕತೆ ಆಡಿದ್ರೆ ಸಮಸ್ಯೆ ಸುಲಭವಾಗಿ ಬಗೆಹರಿಯುತ್ತದೆ. ನಾವು ಕೇಳ್ತಕ್ಕಂಥದ್ದು ಒಂದೇನೆ, MSP ಗ್ಯಾರಂಟಿ ಕಾನೂನು. ಈಗಾಗಲೇ ಸಂಸದೀಯ ಮಂಡಳಿ ಅದನ್ನು ವರದಿ ಕೂಡ ಕೊಟ್ಟಿದ್ದಾರೆ. 31 ಜನರ ಸಂಸದೀಯ ಸಮಿತಿ. ಸುಪ್ರೀಂ ಕೋರ್ಟ್ ಕೂಡ 2ನೇ ತಾರೀಕು ಅದರ ಬಗ್ಗೆ ಹಿಯರಿಂಗ್ ಹೇಳಿದ್ದಾರೆ. ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ನಮ್ಮ ಮುಖಂಡರ ಜೊತೆ ಮಾತುಕತೆ ಆಡಿ ಅಸಮಾಧಾನವನ್ನು ಉಂಟು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ಸ್ವಲ್ಪ ಒತ್ತು ಕೊಟ್ಟರೆ ಖಂಡಿತವೂ ಕೂಡ ಪರಿಣಾಮಕಾರಿ ಕೆಲಸ ಆಗ್ತದೆ. ನಮ್ಮ ತಮಿಳುನಾಡು, ಕರ್ನಾಟಕ, ಕೇರಳ ಭಾಗದ ರೈತ ಮುಖಂಡರೆಲ್ಲ ಆ ಹಿನ್ನೆಲೆಯಲ್ಲೇ ನಾವು ಬರ್ತೀವಿ, ನಾವೆಲ್ಲ ಸೇರಿ ನಿರ್ಣಯ ಮಾಡೋಣ ಅಂತ ಹೇಳಿದ್ರು. ಬೆಳೆದಿಂದ ಎಲ್ಲ ಹೇಳಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ನಿಮಗೆ ಈ ಒಂದು ನಿಮ್ಮೆಲ್ಲರ ಪರವಾಗಿ, ನನ್ನ ವ್ಯಕ್ತಿತ್ವವಲ್ಲ, ಇಡೀ ರಾಜ್ಯದ ರೈತರ ಪರವಾಗಿ ಅವರಿಗೆ ಒತ್ತಾಯ ಮಾಡಿ ಪ್ರಧಾನಮಂತ್ರಿಗಳು ಕೃಷಿ ಸಚಿವರ ಜೊತೆ ಮಾತಾಡಿ, ಮುಖಂಡರ ಜೊತೆ ಮಾತಾಡಿದ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಆ 2 ವಿಚಾರಗಳ ಜೊತೆಗೆ ನಮ್ಮ 21 ನಿರ್ಣಯಗಳನ್ನು ಕೊಡ್ತೀವಿ. ಸಭೆ ಅಂತಿಮ ಹಂತದಲ್ಲಿದೆ. ಸಮಾರೋಪದ ಒಂದು ಅನಿಸಿಕೆಗಳನ್ನು ಸೋಮಣ್ಣವರು ಹೇಳಿ ಅಂತ ಹೇಳಿ ನಾನು ಅವ್ರಿಗೆ ನಿಶ್ಚಯ ಮಾತಾಡಲಿಕ್ಕೆ ಹೋಗಲ್ಲ. ಬೆಳೆದಿಂದ ನಾವೆಲ್ಲ ಮಾತಾಡಿದ್ವಿ. ಇವತ್ತು ಏನು ವಿಶ್ವದ ರೈತರ ದಿನ, 145 ಕೋಟಿ ಜನರಿಗೆ ಆಹಾರ ಬದುಕುವಂಥವ್ರು ನಾವು. ನೀವು ಸೋಮಣ್ಣವರು ಕೂಡ ರೈತರೇ, ರೈತ ಕನಕಪುರ ತಾಲೂಕವರು ರೈತರ ಮಕ್ಕಳಾಗಿ ಇವತ್ತು ದೊಡ್ಡ ದೊಡ್ಡ ಸಾಲು ಬಂದಿದೆ. ಪ್ರಧಾನಮಂತ್ರಿಗಳು ರೈತರೆಲ್ಲ ಅಲ್ಲಿ ಇರ್ಬೋದು, ಸೋಮಣ್ಣವರಂತೂ ರೈತರೇ. ಅದರಿಂದ ಅವ್ರಿಗೆ ಕಷ್ಟ ಗೊತ್ತಿದೆ ಸ್ವತಃ. ಅದರಿಂದ ಈ ಒಂದು ವಿಚಾರ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗಲ್ಲ. ನನ್ನ ಒಂದು ಒತ್ತಾಯಗಳನ್ನು ಕೊಟ್ಟು ಅವರಿಗೆ ಅವಕಾಶ ಮಾಡ್ತೀನಿ. ನರೇಂದ್ರ ಮೋದಿಯವರು ಪ್ರಧಾನಿಗಳು ಯಾವ ಭಾರತೀಯ ಏನು ಅನ್ನೋದು ನೋಡಿಲ್ಲ. ಅವರು ಒಂದು ಕಣ್ಣಾದರೆ ನಾವು ಒಂದು ಕಣ್ಣಾದರೆ. ಹಾಗಾಗಿ ಒಟ್ಟಿಗೆ ಹೋಗೋಣ. ನೀವು 31 ಕಡೆ ಏನೇನು ಹೇಳಿದ್ರಲ್ಲ, 27 ಕೂಡ ಕೊಡಿಸ್ತಕ್ಕಂಥದಕ್ಕೆ ನಾವು ಏನೇನು ಮಾಡಬೇಕೋ ಮಾಡ್ತೀವಿ. ನೀವು ಕೂಡ ಎಲ್ಲ ಒಂದು ಕಡೆ ಚುನಾವಣೆ ಬಂದಾಗರು ಅಪರಾಧ ಯಾರಾದರೂ ನಮ್ಮೇನು ಅವಶ್ಯಕತೆ ಇಲ್ಲ. ನಾನು ಯಾಕೆಲ್ಲ ಗಮನಿಸಿದ್ರೆ ಎಲ್ಲ ಮನೆ ಜನ, ನಾನೇನು ಸೋಮಣ್ಣ ನಿಮ್ಮನೆ ಒಬ್ಬ ರೈತರ ಮಗ. ಹೌದು, ಅದು ಉತ್ತರ ಭಾರತ ದಕ್ಷಿಣ ಭಾರತಕ್ಕೂ ಸಿಗಬೇಕು. ಅಥವಾ 2ನೇ ಮಾತಿಲ್ಲ, ಹಣ್ಣಿನ ಕರ್ಕೊಂಡು ಹೋಗ್ತೀನಿ, ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ, ಒಂದು ಯೋಗ ಕರ್ಕೊಂಡು ಹೋಗ್ತೀನಿ. ನಾನೇ ಕುಮಾರಸ್ವಾಮಿಯವರು ನಾವೆಲ್ಲ ಒಟ್ಟಿಗೆ ಹೋಗ್ತೀವಿ. ಒಟ್ಕೊಂಡು ಹೋಗಿ ಟ್ವಿಟರ್ ಭೇಟಿ ಮಾಡಿ ಏನೇನು ಸಿಗ್ತಾ ಇದೆ ಎಲ್ಲವನ್ನು ಕೂಡ ಈ ಭಾಗದಲ್ಲಿ ಸಿಗ್ತಕ್ಕಂಥಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಮ್ಮ ಮಾತನ್ನ ಮತ್ತೊಮ್ಮೆ ಹೇಳಿ, ನಿಮ್ಗೆ ಯಾರಾದ್ರೂ ಮಕ್ಕಳು ಮರಿ ಮತ್ತೊಂದು ಇದ್ರೆ, ವಿದ್ಯಾವಂತ ಇದ್ರೆ ಅವರಿಗೆಲ್ಲ ಹಿಂದಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ರೈಲ್ವೆ ಇಲಾಖೆ 50 ವರ್ಷ ಆದರೂ ತೀರ್ಮಾನ ಮಾಡಿದ್ವಿ ಅಂತ ಒಂದು ದೊಡ್ಡ ಜವಾಬ್ದಾರಿಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ನಿಮ್ಮ ಸೋಮಣ್ಣನಿಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಸೋಮಣ್ಣ ಸಮಾಧಾನ ಆದಾಗ ಒಂದಷ್ಟು ಜನ ಕರ್ನಾಟಕದವರು ಬರೆದು ಪಾಸಾಗಿ ಕೆಲಸಕ್ಕೆ ಸೇರಿದಾಗ ನನಗೂ ಎಲ್ಲ ಒಂದು ಕಡೆ ತೃಪ್ತಿ ಆಗಿದೆ.